ಹಿಂದೂ ಬಾಂಧವರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಮತ್ತು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಚಂದಾಪುರ ನಗರ ವತಿಯಿಂದ ಇಂದು ಪ್ರಪ್ರಥಮ ಬಾರಿಗೆ ಅತ್ತಿಬೆಲೆಯ ಶ್ರೀ ಜಯಭಾರತಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಇನ್ನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಅತ್ತಿಬೆಲೆ ಸುತ್ತಮುತ್ತಲಿನ ಗ್ರಾಮಗಳ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಸರ್ಕಾರಿ ಬಾಲಕರ ಶಾಲೆಯ ಮೈದಾನದಿಂದ ಶೋಭಾಯಾತ್ರೆ ಪ್ರಾರಂಭಗೊಂಡು ನಂತರ ಅತ್ತಿಬೆಲೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ದೃಶ್ಯ ರೋಮಾಂಚನವಾಗಿತ್ತು. ಇನ್ನು ರಸ್ತೆ ಉದ್ದಕ್ಕೂ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ವಹಿಸಿದ್ರು. ಹಾಗೆಯೇ ಅತ್ತಿಬೆಲೆ ಮತ್ತು ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿನ ದೇವರುಗಳ ಉತ್ಸವ ಮೂರ್ತಿಗಳ ಮೆರವಣಿಗೆಯನ್ನು ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಮುಖ್ಯ ಕಂದಾಯ ಅಧಿಕಾರಿಗಳಾದ ಎಂ ಮುನಿಯಪ್ಪರವರು ವಹಿಸಿದ್ರು. ಅತಿಥಿಗಳಾಗಿ ಪಟಾಪ ಶ್ರೀನಿವಾಸ್ ದಿಕ್ಸೂಚಿ, ಭಾಷಣಕಾರರಾಗಿ ವಿಶ್ವ ಹಿಂದೂ ಪರಿಷತ್ನ ಮಂಜುನಾಥ ಸ್ವಾಮಿಗಳು ಸೇರಿದಂತೆ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯವರು ಮತ್ತು ಹಿಂದೂ ಬಾಂಧವರು ಭಾಗವಹಿಸಿದ್ರು. ಒಟ್ಟಾರೆಯಾಗಿ ಅತ್ತಿಬೆಲೆಯಲ್ಲಿ ಆಯೋಜಿಸಲಾಗಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಒಂದು ಹಬ್ಬದ ವಾತಾವರಣ ಉಂಟಾಗಿತ್ತು.
उनकी माता उसकी माता आपकी माता सबकी माता जय जय माता जय जय माता उनकी माता उसकी माता आपकी माता जय जय माता उसकी माता उसकी माता आपकी माता
ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿ ಅವರಲ್ಲಿ ವಿಶೇಷವಾಗಿ ಇಂಥ ಒಂದು ಹಿಂದೂ ವಿರಾಟ್ ಸಮಾಜೋತ್ಸವದ ಒಂದು ಭವ್ಯ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಹಿರಿಯರೇ, ಗಣ್ಯಮಾನ್ಯರೇ, ಯುವಕರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಬೆಂಗಳೂರಿನಲ್ಲಿ ಬಹುತೇಕ ಇದು ಪ್ರಥಮ ಹಿಂದೂ ಮಹಾಸಮಾಜೋತ್ಸವ ಅಂತೇಳಿ ಕಾಣಿಸುತ್ತೆ. ಈ ಸಮಾಜೋತ್ಸವಕ್ಕೆ ನೀವೆಲ್ಲರೂ ಕೂಡ ನಮ್ಮ ರಾಜ್ಯದ ಗಡಿ ಭಾಗದಿಂದ, ಅಂದರೆ ರಾಜ್ಯದ ಆರಂಭದ ಗಡಿಯಿಂದ ಆರಂಭ ಮಾಡಿದಿರಿ, ಯಶಸ್ವಿಯಾಗಿ ಆರಂಭ ಮಾಡಿದಿರಿ. ಆ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಹಿಂದೂ ಸಮಾಜೋತ್ಸವ ಏನು ಈ ಗಡಿ ಭಾಗದಲ್ಲಿ ಆರಂಭಗೊಳಿಸಿದ್ರಿ, ಇದು ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಗಡಿ ಭಾಗಕ್ಕೆ ತಲುಪಬೇಕು, ಮಹಾರಾಷ್ಟ್ರದ ನಿಪ್ಪಾಣಿಯ ಗಡಿ ಭಾಗಕ್ಕೆ ತಲುಪಬೇಕು, ಗೋವಾ ತಲುಪುವ ಕಾರವಾರದ ಗಡಿ ಭಾಗಕ್ಕೆ ತಲುಪಬೇಕು ಮತ್ತು ಆಂಧ್ರದ ರಾಜ್ಯದ ಗಡಿ ಭಾಗಕ್ಕೆ ತಲುಪಬೇಕು ಅಂತ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಬೆಂಗಳೂರಿನ ಈ ಭಾಗದ ಎಲ್ಲ ನಾಯಕರು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಿಂದೂ ಸಮಾಜೋತ್ಸವದ ಬಗ್ಗೆ ನಮ್ಮ ಮಂಜುನಾಥ್ಜಿಯವರು ತುಂಬ ಒಳ್ಳೆಯ ಮಾತುಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಳ್ಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ನಮ್ಮ ಆನೇಕಲ್ಲಿನ ಮುಖಂಡರು ಭಾಳಷ್ಟು ಜನ ನಾನು ಬರಬೇಕು ಅಂತೇಳಿ ತುಂಬ ಆತ್ಮೀಯತೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ಭಾಳಷ್ಟು ಜನ ಈ ಒಂದು ಮೆರವಣಿಗೆಯಲ್ಲಿ ಟ್ಯಾಬ್ಲೋನಲ್ಲಿ ಭಾಗವಹಿಸಿದರೆ ಆ ಒಂದು ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ, ಈ ಭಾಗದಲ್ಲಿ ಏನು ಅವರು ಅಲಂಕಾರ ಕುಳಿತುಕೊಂಡಿದ್ದಾರೆ ಅಂಥ ಮಕ್ಕಳು ಮತ್ತು ವೇದಿಕೆ ಮೇಲೆ ಸಂಗೀತವನ್ನು ನಡೆಸಿಕೊಂಡಂಥ ಮಕ್ಕಳು ಭಾಳಷ್ಟು ಜನ, ಇವರೆಲ್ಲರೂ ಕೂಡ ಮುಂದಿನ ನಮ್ಮ ದೇಶ ಮತ್ತು ಧರ್ಮವನ್ನು ಕಟ್ಟುವಂಥ ಮಕ್ಕಳಾಗಿದ್ದಾರೆ. ಅವರೆಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ 100 ವರ್ಷದ ಸ್ವಯಂ ಸೇವಕ ಸಂಘದ ಒಂದು ನೆನಪಿನ ಸುವರ್ಣ ಗಳಿಗೆಯ ಸಂದರ್ಭ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಎಲ್ಲ ಕಡೆಯೂ ಕೂಡ ಭಾರತ ದೇಶದಲ್ಲಿರುವಂಥ ಎಲ್ಲ ಹಿಂದೂ ಸಮಾಜದ ಬಾಂಧವರು ಮತ್ತೊಮ್ಮೆ ಎಚ್ಚರಿಕೆಗೊಳ್ಳಬೇಕನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಬೇಕಾಗ್ತದೆ ಅನ್ನುವಂಥದ್ದು. ನಾನು ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ಸಭೆಯಲ್ಲಿ ಮಾತನಾಡಿ ಬರ್ತಾ ಇದೆ. ವಿಪ್ರ ಬ್ರಾಹ್ಮಣ ಗಾಯತ್ರಿ ವಿಪ್ರ ಬ್ರಾಹ್ಮಣ ಸಂಘದ ಒಂದು ಸಭೆಯಲ್ಲಿ ಆ ಸಭೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ವಿಚಾರಧಾರೆಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ಉಡುಪಿಯಲ್ಲಿ ಕಳೆದ 1 ದಶಕದ ಹಿಂದೆ ಒಂದು ಧರ್ಮ ಸಂಸತ್ ಸಭೆ ನಡೆಯುತ್ತಾ ಸಂದರ್ಭದ ಒಂದು ಮಾತನ್ನು ನೆನಪನ್ನು ಮಾಡಿಕೊಳ್ತೀನಿ. ಇವತ್ತು ನಮಗೆ ಭೌತಿಕವಾಗಿ ಉಡುಪಿಯ ವಿಶ್ವೇಶ್ವರರಿಂದ ಶ್ರೀಪಾದರು ನಮ್ಮ ಜೊತೆಗೆ ಇಲ್ಲ, ಆದರೆ ಅವರು ಕಟ್ಟಿದಂಥ ಹಿಂದೂ ಸಮಾಜೋತ್ಸವ ಹೇಗಿರಬೇಕು ಅನ್ನುವಂಥದ್ದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಗಲಿರುಳು ಶ್ರಮಿಸುವ ಮೂಲಕ ನಿಮ್ಮಂಥ ಯೋಧರ ಪಡೆಯನ್ನು ತಯಾರು ಮಾಡ್ತಾ ಇದೆ. ಹಾಗಾಗಿ ಸಂಘಕ್ಕೆ ನಾನು ಈ ಸಂದರ್ಭದಲ್ಲಿ 100 ವರ್ಷದ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅನೇಕರಿಗೆ, ನಮ್ಮ ಸಮುದಾಯದ ಅನೇಕ ಯುವಕರಿಗೂ ಕೂಡ ನಾವು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀವಿ. ಒಂದು ಸಂಘಟನೆ ಹೇಗಿರಬೇಕು ಅಂತ ಹೇಳಿದ್ರೆ ಹಲವಾರು ಮುಖಂಡರುಗಳು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಸಮುದಾಯದಲ್ಲಿ ಅನೇಕ DSS, ಆ ಸಂಘ, ಈ ಸಂಘ, ಅನೇಕ ಸಂಘಟನೆಗಳಿದ್ದಾವೆ. ಆದರೆ 10-20 ವರ್ಷಗಳಲ್ಲಿ ನಮ್ಮ ದಲಿತ ಸಂಘಟನೆಗಳು ನೂರಾರು ವಿಭಾಗಗಳಾದರೂ ಕೂಡ ಒಂದು RSS 100 ವರ್ಷಗಳಾದರೂ ಕೂಡ ಒಂದೇ ಸಂಘಟನೆ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಒಂದು ಭಾವನೆ ಇದೆ. ಏನು ಅಂತ ಹೇಳಿದ್ರೆ, ಒಂದು ಧರ್ಮ ಕಟ್ಟುವಂಥ ಸಂದರ್ಭ ಬಂದರೆ RSS ಯಾಕಿದೆ ಅಂತ, ಒಂದು ಮತಾಂತರ ಆಯಿತು ಅಲ್ಲಿ ತಡೆಯಬೇಕಂತ ಹೇಳಿದ್ರೆ RSS ಏನು ಮಾಡ್ತಾ ಇದೆ ಅಂತ ಕೇಳ್ತೀವಿ. ಒಂದು ಯಾವುದೋ ಅನ್ಯ ಧರ್ಮದ ಒಂದು ವಿವಾಹ ಆಯಿತು ಅಂತ ಹೇಳಿದ್ರೆ RSS ಏನು ಮಾಡ್ತಾ ಇದೆ ಅಂತ ಹೇಳ್ತೀವಿ. ಮತ್ತೊಂದು ಕಡೆ ಧರ್ಮದ ಘರ್ಷಣೆ
ಶ್ರೀಪಾದರು ಹೇಳಿದ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಅದು ನಾನು ಹೇಳಿರುವಂಥ ಮಾತಲ್ಲ. ಒಂದು ಮನೆಯಲ್ಲಿ 4 ಜನ ಮಕ್ಕಳಿದ್ರು. ಅದರಲ್ಲಿ ಒಬ್ಬನು ಸ್ವಲ್ಪ ಕಪ್ಪಾಗಿದ್ದ, ಅಂಗವಿಕಲನಾಗಿದ್ದ. ಅದಕ್ಕೋಸ್ಕರ ಆ ಕುಟುಂಬದ ಯಜಮಾನರು 3 ಮಕ್ಕಳನ್ನ ರಾತ್ರಿ ಒಳಗಿಟ್ಕೊಳ್ತಾ ಇದ್ರು. 4ನೇ ಒಂದು ಅಂಗವೈಕಲ್ಯತೆ ಇರುವಂಥ ಮಗುವನ್ನು ಅಥವಾ ಸುಂದರವಾಗಿ ಕಾಣದಿರುವಂಥ ಮಗುವನ್ನು ಮನೆಯಿಂದ ಹೊರಗೆ ನಿಲ್ಲಿಸ್ತಾ ಇದ್ರು. ರಾತ್ರಿ ಕತ್ತಲಾಯಿತು, ಮತ್ತೆ ಬೆಳಗಿನ ಜಾವ ಆಯಿತು. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಹುಲಿ ಬಂದು ಆ ಮಗುವನ್ನ ಎತ್ಕೊಂಡು ಹೋಯಿತು. ಬೆಳಿಗ್ಗೆ ಆ ಮನೆಯ ಯಜಮಾನರು ಅಳ್ತಾ ಇದ್ದರು. ಯಾವಾಗ ಅಂತ ಹೇಳಿದ್ರೆ, ಅಯ್ಯೋ ನನ್ನ ಮಗುನ ಹುಲಿ ಎತ್ಕೊಂಡೋಯ್ತು ಅಥವಾ ಇನ್ನೊಂದೇನೋ ಎತ್ಕೊಂಡೋಯ್ತು, ನನ್ನ ಮಗು ಒಳಗೆ ಇಟ್ಕೊಂಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. 4 ಮಗುವಿನಲ್ಲಿ ಒಂದು ಮಗು ಹೋಯ್ತು, ಉಳಿದಿರೋದೇ 3 ಮಗು ಅಂತೇಳಿ ತಂದೆ ತಾಯಿಗಳು ಯಜಮಾನರು ಆಡ್ತಾ ಇದ್ರು. ಅಲ್ಲಿಗೆ ಕಾಲ ಮೀರೋಗಿತ್ತು ಅನ್ನುವಂಥ ಮಾತನ್ನು ಉಡುಪಿಯ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಹೇಳಿದರು. ಅವರ ಅಂಗಳದಲ್ಲಿ ಮೊದಲು ಶ್ರೀಮಂತ ಕುಟುಂಬ, ಅವರ ಒಂದು ಅಂಗಳದಲ್ಲಿ ಯಾರೋ ದಲಿತ ಸಮುದಾಯದವರು ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸಹಜವಾಗಿ ಆಡ್ತಾ ಆಡ್ತಾ ಆ ಒಂದು ಮನೆ ಆವರಣದಲ್ಲಿದ್ದಂಥ ಬಾವಿಗೆ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಆಕಸ್ಮಿಕವಾಗಿ ಜಾರಿ ಬಿಡ್ತಾರೆ. ಅವ್ರಿಗೆ ಈಜು ಬರೋದಿಲ್ಲ. ಈಜು ಬರದಿರುವಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ತೀವ್ರ ಅಸ್ಪೃಶ್ಯ ಸಮಾಜದ ಕೂಲಿಕಾರ ತಕ್ಷಣ ಆ ಬಾವಿಗೆ ಜಿಗಿದು ಅವರನ್ನು ಮೇಲೆ ಕೆತ್ತಿ ಅವರ ಪ್ರಾಣವನ್ನು ಉಳಿಸ್ತಾನೆ ಅಂತೇಳಿ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಹೇಳಿದ್ದು. ಒಂದು ಮಾತನ್ನು ಹೇಳ್ತಾರೆ, ಅವತ್ತಿನ ಕಾಲದಲ್ಲಿ ನಾನೇನಾದರೂ ಹಿಂದೂ ಧರ್ಮದಲ್ಲಿರುವಂಥ ಬ್ರಾಹ್ಮಣನೇ ಬರಬೇಕು, ಶ್ರೇಷ್ಠ ಜಾತಿಯವನ್ನೇ ಬರಬೇಕು ಅಂತ ಕಾತ್ಕೊಂಡು ಬಿಡ್ತಿದ್ರೆ ಇನ್ನು 5 ನಿಮಿಷಕ್ಕೆ ವಿಶ್ವೇಶ್ವರ ತೀರ್ಪಾದರು ಆ ಬಾವಿನಲ್ಲಿ ಬಿದ್ದಂಥವರು ಈಜು ಬರದೇ ಇರುವಂಥ ಹುಡುಗ ಇರ್ತಿದ್ದ? ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ನಾವು ಚಿಂತನೆ ಮಾಡಬೇಕು. ಭಾರತ ದೇಶದಲ್ಲಿ ಹಿಂದೂ ಧರ್ಮ ಉಳಿಬೇಕಾದ್ರೆ ಅದು ಸಾಮರಸ್ಯದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಮನಗಣಬೇಕಾಗಿದೆ. ಆ ಸಾಮರಸ್ಯ ಎಲ್ಲಿದೆ? ಈ ವೇದಿಕೆ ನೀವು ಎಲ್ಲರೂ ಕೂಡ ಕುಳಿತಿದ್ದೀರಿ. ಯಾವ ವರ್ಗ, ಯಾವ ಕೇರಿ, ಯಾವ ಬಡವಣೆ ಅದು ನನಗೆ ಗೊತ್ತಿಲ್ಲ. ಆದರೆ ಧರ್ಮ, ದೇಶ ಅಂತ ಬಂದಾಗ ನೀವು ಅಲ್ಲಿ ಮಾತ್ರ ಬೆಂಕಿ ಎತ್ತಿದೆ, ಅದಿನ್ನೂ ನಮಗೆ ಬಂದಿಲ್ಲ. ಈ ಭಾಗದಲ್ಲಿ ಮಾತ್ರ ಬೆಂಕಿ ಎತ್ತಿದೆ, ಅವನ ಮನೆಗೆ ಮಾತ್ರ ಬೆಂಕಿ ಎತ್ತಿದೆ, ಆ ಮನೆಯ ಮಗು ಮಾತ್ರ ಏನೋ ತೊಂದರೆಗೊಳಗಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡೋದು. ನಾವೆಲ್ಲರೂ ಒಂದೇ. ನಮ್ಮ ಪಕ್ಕದ ಮನೆಯವನು, ಅವನು ಯಾವುದೇ ಜಾತಿ ಇರಲಿ, ಯಾವುದೇ ವರ್ಗದವನಿರಲಿ, ಅವನ ಸಂಕಷ್ಟ ಬಂದಾಗ ನಾನು ಈ ಧರ್ಮದವನಾಗಿ ಅವನಿಗೆ ಬೆಂಬಲಕ್ಕೆ ನಿಲ್ಲಬೇಕನ್ನುವಂಥ ಮನಸ್ಥಿತಿ ಈ ಕ್ಷಣಕ್ಕೆ ಬರದೇ ಹೋದರೆ ಹಿಂದೂ ಧರ್ಮಕ್ಕೆ ಆಪತ್ತು ಕಾದಿದೆ. ಇಂಥ ಸಂದರ್ಭವನ್ನು ನಾವು ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿಕೊಳ್ಳಬೇಕಾಗುತ್ತೆ. ಬಹುತೇಕ ಆನೇಕಲ್ನ ಸಮಾಜದವರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮದಾರ್ಚನೆ ಸ್ವಾಮೀಜಿ ಬಳಿ ಕಾರ್ಯಕ್ರಮಕ್ಕೆ ಯಾಕೆ ಕರಿಬೇಕು ಅಂತೇಳಿ ಅವ್ರು ತುಂಬ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿ ಕರೆದಿದ್ದಾರೆ. ಯಾಕೆಂತ ಹೇಳಿದ್ರೆ ನಾನು ಭಾಳಷ್ಟು ಕಡೆ ಹೇಳ್ತಾ ಇರ್ತಿದ್ದೆ, ಡಿಸೆಂಬರ್ 25ನೇ ತಾರೀಕು ಯಾವ್ಯಾವ ಬಡಾವಣೆಗಳಲ್ಲಿ ಯಾವ್ಯಾವ ಮನೆಗಳ ಮೇಲೆ ಸೀರಿಯಲ್ ಸೆಟ್ ಅಲಂಕಾರ ದೀಪೋತ್ಸವ ಇರುತ್ತಲ್ಲ, ಅದೆಲ್ಲ ನಮ್ಮ ಬಡಾವಣೆಗಳೇ ಅನ್ನುವಂಥ ಮಾತನ್ನು ಭಾಳ ಸರಿ ಹೇಳಿದ್ದೀವಿ. ಯಾಕೆ ಆಯಿತು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಬೇಕು. ನಮ್ಮ ಚಳಕೆರೆ ಚಿತ್ರದುರ್ಗದ ಬಳ್ಳಾರಿ ರಸ್ತೆಯಲ್ಲಿ ಗೌರ ಸಮುದ್ರ ಅಂತಿದೆ. ಅದನ್ನು ನಾರಾಯಣ ಸ್ವಾಮಿ ಅವರು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಅವರನ್ನೆಲ್ಲ ನೋಡಿದರು. ಅಲ್ಲಿರುವಂಥವ್ರು ಎರಡೇ ಕುಟುಂಬ, ಎರಡೇ ವರ್ಗ, ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇಬ್ಬರು ಕೂಡ ಮೀಸಲಾತಿ ತೆಗೆದುಕೊಳ್ಳುವಂಥವ್ರು. ಒಂದಿಷ್ಟು ಒಬ್ಬರು ಮೀಸಲಾತಿ ತೆಗೆದುಕೊಳ್ಳುವಂಥವ್ರು ಒಂದಿಷ್ಟು ಪ್ರಬಲರಾಗಿದ್ದಾರೆ, ಇನ್ನೊಂದು ಮೀಸಲಾತಿ ತೆಗೆದುಕೊಳ್ಳುವಂಥವ್ರು ಒಂದಿಷ್ಟು ಪ್ರಬಲರಾಗಿದ್ದರೂ ಕೂಡ ಒಂದಿಷ್ಟು ದುರ್ಬಲರಾಗಿದ್ದಾರೆ. ಇವರಿಬ್ಬರ ಮಧ್ಯೆ ಅಂತ ಒಂದು ಘರ್ಷಣೆ ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ ಅಲ್ಲಿ ಈಗ ಒಂದು ಚರ್ಚ್ ನಿರ್ಮಾಣ ಆಗಿದೆ. ನಾವು ಯಾರು ಕೂಡ ಹೋಗಿ ಅಲ್ಲಿ ಸರಿಪಡಿಸೋದಕ್ಕಾಗಲಿಲ್ಲ. ಧರ್ಮ ಜಾಗರಣದಲ್ಲಿ ಮುನಿಯಪ್ಪಾಜಿ ಅಂತ ಒಬ್ಬರಿದ್ರು, ಈಗಲೂ ಕೂಡ ಅವರು ಬೇರೆ ಸಂಘಟನೆ ಕೆಲಸ ಮಾಡ್ತಿದ್ದಾರೆ. ಅದು ಮಂಜುನಾಥ್ ಅವರಿಗೆ ಗೊತ್ತಿದೆ. ಅವರು ನಾವು ಒಂದ್ಸರಿ ಮೊಳಕಾಲ್ಮೂರಿಗೆ ಹೋದ್ವಿ. ಭಾಳಷ್ಟು ಜನ ನಿಮ್ಗೆ ಅನ್ಸುತ್ತೆ ದಲಿತರು ಮತಾಂತರ ಆಗ್ತಾರೆ, ದಲಿತರು ಮತಾಂತರ ಆಗ್ತಾರೆ. ತಪ್ಪು. ಮೊಳಕಾಲ್ಮೂರಿನಲ್ಲಿ ದಲಿತರದು 100 ಮನೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದರೆ ಜಂಗಮ ಕುಟುಂಬಗಳು, ವೀರಶೈವ ಜಂಗಮ
ಹುಬ್ಬಳ್ಳಿನಲ್ಲಿ 2 ಘಟನೆ ಆಯಿತು ಕಳೆದ 2 ವರ್ಷಗಳ ಹಿಂದೆ. ಒಂದು ನೇಹಾ ಹಿರೇಮಠ, ಇನ್ನೊಂದು ಮಾನ್ಯ ಅಂತೇಳಿ. ಇಬ್ಬರು ಕೂಡ ಒಂದು ಸಮುದಾಯದ ಇವತ್ತೇನು ಆರ್ಥಿಕವಾಗಿ ಸ್ಥಿತಿವಂತ ಸಮಾಜ ಅನ್ನುವಂಥ ಕುಟುಂಬದಿಂದ ಬರುವಂಥ ಹೆಣ್ಮಕ್ಕಳು. ಒಂದು ಹೆಣ್ಣುಮಗಳ ಮೇಲೆ ದೌರ್ಜನ್ಯ ನಡೆದಿದ್ದು, ಅವರಿಗೆ ಹತ್ಯೆಯಾಗಿದ್ದು ಧರ್ಮದ ಆಧಾರದ ಮೇಲೆ. ಇನ್ನೊಂದು ಹೆಣ್ಣುಮಗಳು ನಡೆದಿದ್ದು ಅದು ಜಾತಿಯ ಆಧಾರದ ಮೇಲೆ. ಧರ್ಮದ ಆಧಾರದ ಮೇಲೆ ಒಂದೇ ಸಮುದಾಯದ ಮೇಲೆ ನಡೆದಂಥ ದೌರ್ಜನ್ಯ ಪ್ರಕರಣಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಅದೇ ಜಾತಿಯ ಮತ್ತೊಂದು ಪ್ರಕರಣ, ಅದು ಜಾತಿಯ ಆಧಾರದ ಮೇಲೆ ನಡೆದಿರುವಂಥ ಪ್ರಕರಣ ಆಗಿದ್ದರಿಂದ ನಾವೆಲ್ಲರೂ ಕೂಡ ಮೌನ ವಹಿಸಿದ್ವಿ. ಈ ಮೌನ ವಹಿಸಿರುವಂಥ ಸಂದರ್ಭ ಇದೆಯಲ್ಲ, ಇದೇ ಹಿಂದೂ ಧರ್ಮಕ್ಕೆ ಪೆಟ್ಟು. ಇಂಥ ಸಂದರ್ಭವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಹೇಳಿಕೆಯನ್ನು ಕೊಟ್ಟೆ, ಯಾಕೆ ಧರ್ಮದ ಆಧಾರದ ಮೇಲೆ ನಡೆದ ದೌರ್ಜನ್ಯ ಹತ್ಯೆಗೆ ಪ್ರತಿಕ್ರಿಯೆ ಬಂತು, ಜಾತಿ ಆಧಾರದ ದೌರ್ಜನ್ಯ ಹತ್ಯೆಗೆ ಪ್ರತಿಕ್ರಿಯೆ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಕರ್ನಾಟಕದ ಯಾವುದೇ ಮಠಾಧೀಶ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಎಲ್ಲರೂ ಕೂಡ ಮೌನಿಸಿದ್ರು. ನಮ್ಮ ನಾಡಿನ ಬಹುತೇಕ ಮಠಾಧೀಶರು ಕೂಡ ಕಾವಿಯನ್ನು ತ್ಯಾಗದ ಸಂಕೇತ ಅಂತ ಅಂದ್ಕೊಳ್ತಾರೆ, ಹೇಳ್ತಾರೆ. ಆದರೆ ಈ ಕಾವಿ ಬಟ್ಟೆ ಅನ್ನುವಂಥದ್ದು, ಈ ಬಣ್ಣ ಅನ್ನುವಂಥದ್ದು ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಇದೆ ಅನ್ನುವಂಥದ್ದನ್ನು ಮರೆತುಬಿಟ್ಟಿದ್ದಾರೆ. ಇದನ್ನು ನಾವು ನಮ್ಮ ಧರ್ಮದ ಮಠಾಧೀಶರಿಗೆ, ಧಾರ್ಮಿಕ ನಾಯಕರಿಗೆ ತಿಳಿಸ್ಕೊಡುವಂಥ ಜವಾಬ್ದಾರಿ ಅಗತ್ಯವಾಗಿದೆ. ಇಂಥ ಸಂದರ್ಭವನ್ನು ನಾವು ಹೋಗಲಾಡಿಸಬೇಕಾದ್ರೆ ನಾವೆಲ್ಲರೂ ಕೂಡ, ಯುದ್ಧ ಮಾಡಿದವರೆಲ್ಲರೂ ಕೂಡ ಹಿಂದಿನ ಸೈನಿಕರೆಲ್ಲ ಬಂದು ಗುಂಡು ಕತ್ತಿ ಗುರಾಣಿ ಹಿಡಿದು ಯುದ್ಧ ಮಾಡೋದಿಲ್ಲ. ಮುಂದೆ ನಾವು ಯಾರು ಇರ್ತಾರೆ, ದಂಡನಾಯಕ ಇರ್ತಾರೆ, ಅವ್ರ ಮುಂದೆ 10 ಜನ ಇರ್ತಾರೆ. ನಾವೇ ಯುದ್ಧವನ್ನು ಜಯಿಸುವುದರಲ್ಲಿ ಪ್ರಮುಖ ನಿರ್ಣಯ ಪಾತ್ರವನ್ನು ವಹಿಸ್ತೀವಿ. ಇಲ್ಲ ನಾವೇ ಧರ್ಮಕ್ಕೋಸ್ಕರ ತ್ಯಾಗ ಮಾಡ್ತೀವಿ, ಸಾಮ್ರಾಜ್ಯಕ್ಕೋಸ್ಕರ ತ್ಯಾಗ ಮಾಡ್ತೀವಿ. ಹಾಗೆ ನಾವು ನೀವು ಅಂದ್ಕೊಳ್ಬೇಕು. ಯಾರೋ ಮನೆಯಲ್ಲಿ ಇಟ್ಕೊಂಡು ಧರ್ಮವನ್ನು ಉಳಿಸ್ತಾರೆ ಅಂತೇಳಿ ನಾವು ನಂಬಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾವೇನು ಇಷ್ಟು ಜನ ಸೇರಿದ್ವಿ, ನಮ್ಮಿಂದಲೇ ಧರ್ಮಕ್ಕೆ ಉಳಿಗಾಲ ಇದೆ ಅನ್ನೋ ನಿಟ್ಟಿನಲ್ಲಿ ನಾವು ಮುನ್ನಡೆದ್ರೆ ನಮ್ಮ ಜೊತೆಗೆ ಅವರೆಲ್ಲರೂ ಕೂಡ ಬರ್ತಾರೆ. ಇವತ್ತಿನ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ಸುತ್ತಲೂ ನಾವು ಶತ್ರುಗಳನ್ನು ಅಂದ್ಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ದೇಶದ ಒಳಗಡೆ ಜಾತಿ ಆಧಾರಿತ, ಧರ್ಮ ವರ್ಗಾಧಾರಿತ ಒಂದಿಷ್ಟು ಸಂಘರ್ಷಗಳನ್ನು ಅಳವಡಿಕೆ ಮಾಡಿಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ಇವತ್ತು ಹಿಂದೆ ಇದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. ಎಲ್ಲ ವರ್ಗದವರು ಶಾಂತಿ ಸಹಬಾಳ್ವೆಯಿಂದ ಬದುಕ್ತಾರೆ. ಚಿತ್ರದುರ್ಗದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಕೇಂದ್ರದ ಸಚಿವರಾದಾಗ ಈಗಲೂ ಕೂಡ ಅದು ನಡೆಯುತ್ತೆ. ಚಿತ್ರದುರ್ಗದ ಶೋಭಾಯಾತ್ರೆ, ಗಣೇಶೋತ್ಸವದ ಶೋಭಾಯಾತ್ರೆ ನಿಮಗೆಲ್ಲರೂ ಗೊತ್ತಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹೆಚ್ಚು ಕಡಿಮೆ ಇಡೀ ಭಾರತದಲ್ಲಿ ಮುಂಬೈ ನಗರವನ್ನು ಬಿಟ್ಟರೆ ಚಿತ್ರದುರ್ಗ ಅತಿ ಹೆಚ್ಚು ಸೇರುವ, ಭಾರತದ ದೇಶದಲ್ಲಿ ಅತಿ ಹೆಚ್ಚು ಸೇರುವ ಗಣೇಶೋತ್ಸವದ ಶೋಭಾಯಾತ್ರೆ ಯಾವುದಾದ್ರೂ ಇದ್ದರೆ ಅದು ಚಿತ್ರದುರ್ಗದ ಹಿಂದೂ ಮಹಾನಗರ. ಅದರಿಂದ ನಾವೇ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತೀವಿ. ಅಂದರೆ ಅಲ್ಲಿ ಯಾವುದೇ ಜಾತಿ ಆಧಾರಿತ, ಧರ್ಮಾಧಾರಿತವಾಗಿ ನಡೆಯುವಂಥ ಸಮಾರಂಭ, ಅಂಥ ಒಂದು ಬಹುದೊಡ್ಡ ಶೋಭಾಯಾತ್ರೆ ಇಲ್ಲಿಯೂ ಕೂಡ ನಡಿಬೇಕು. ಇದು ಇಲ್ಲಿಂದಲೂ ಕೂಡ ಆರಂಭ ಆಗಬೇಕು. ಲಕ್ಷ ಜನ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಶೋಭಾಯಾತ್ರೆ ಒಂದು ಸಾಮರಸ್ಯದ ಸಂಕೇತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಭಾಗವಹಿಸಿದಿರಿ. ನೀವೆಲ್ಲರೂ ಕೂಡ ಒಬ್ಬೊಬ್ಬ ಧರ್ಮ ಕಟ್ಟುವಂಥ ಯೋಧರು, ಒಬ್ಬೊಬ್ಬ ಧರ್ಮ ಕಟ್ಟುವಂಥ ಯುವತಿಯರು. ನೀವೆಲ್ಲರೂ ಕೂಡ ನನ್ನ ಧರ್ಮಕ್ಕೆ, ನನ್ನ ದೇಶಕ್ಕೆ ನಾನು ಪಣತೊಟ್ಟಿ ನಿಂತೀನಿ ಅನ್ನುವಂಥ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಇಡೀ ದೇಶದಲ್ಲಿ ಒಂದು ಏನು ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತದೆ, ಇದಕ್ಕೆ ಶಕ್ತಿ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಾನು ಪ್ರಸಾದವನ್ನು ಮಾಡ್ತಾ ಇದ್ದೆ. ಕೃಷ್ಣಮೂರ್ತಿ ಅವರು ಬ್ರಾಹ್ಮಣ ಸಮಾಜ ಅವರು ಪ್ರಸಾದ ಮಾಡಬೇಕಾದ್ರೆ ನನಗೆ ಡಾಕ್ಟರ್ ನೀರಜ್ ಪಟೇಲ್ ಅವರು ಲಂಡನ್ನ ಮೇಯರ್ ಆಗಿದ್ದವರು, ಅಲ್ಲಿ ಬಸವೇಶ್ವರ ಮೂರ್ತಿಯನ್ನು ನದಿಯ ದಡದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವೊಂದ್ಸರಿ ಬರಬೇಕು ಅಂತ ಹೇಳ್ತಾ ಇದ್ರು. ಅವರಿಗೊಂದು ಒಳ್ಳೆ ಮಾತನ್ನು ಹೇಳಿದರು, ಬಸವ ಧರ್ಮ ಅದು ಹಿಂದೂ ಧರ್ಮದ ಪ್ರತ್ಯೇಕ ಅಥವಾ ಅದಕ್ಕೆ ತದ್ವಿರುದ್ಧ ಅನ್ನುವಂಥ ಮಾತನ್ನೆಲ್ಲರೂ ಕೇಳ್ತಾ ಇರ್ತೀವಿ. ಆದರೆ ಬಸವಣ್ಣನವರ ಪ್ರತಿಮೆಯನ್ನು ಥೇಮ್ಸ್ ನದಿಯ ದಡದ ಪಕ್ಕದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಬಹುದೊಡ್ಡ ಬೆಂಬಲ ಕಾರಣೀಭೂತರು ಯಾರು ಅಂತ ಹೇಳಿದ್ರೆ ನಮ್ಮ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಅನ್ನುವಂಥ ಮಾತನ್ನು
ಮಾತನಾಡಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪಟಾಪಟ್ ಶ್ರೀನಿವಾಸ್ ನಮ್ಮ ದಲಿತ ಸಮಾಜದ ನನ್ನ ಸಮುದಾಯದ ಹುಡುಗ, ಆ ಹುಡುಗನಿಗೆ ವಿಪರೀತ ಸಾಂಕೇತಿಕವಾಗಿ ಎರಡಸನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಹುಡುಗರು ಹಿಂದೂ ಧರ್ಮ ಅಂತ ಹೇಳೋದೇ ತಪ್ಪು ಅನ್ನುವಂಥ ಭಾವನೆಯನ್ನು ಮೂಡಿಸೋದಕ್ಕೆ ವಾತಾವರಣ ಅಷ್ಟೊಂದು ಕಲುಷಿತವಾಗಿದೆ. ಇಂಥ ಸಂದರ್ಭದಲ್ಲಿ ಇಂಥ ಹುಡುಗರಿಗೆ ನೀವೆಲ್ಲ ಸಹಕಾರ ಕೊಟ್ಟು ಬೆಂಬಲಿಸಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಮಾತುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಮಾರಂಭದ ಸನ್ಮಾನ್ಯ ಅಧ್ಯಕ್ಷರಾದ ಸುಖಾರೆಡ್ಡಿ ಅವರೇ, ಇಡೀ ಸಮುದಾಯದಲ್ಲಿ ಒಂದು ಹೊಸ ಜಾಗೃತಿಯನ್ನು ರಾಜ್ಯಾದ್ಯಂತ ಮೂಡಿಸ್ತಾ ಇರುವಂಥ ಸನ್ಮಾನ್ಯ ಶ್ರೀ ಪಟಾಪಟ್ ಶ್ರೀನಿವಾಸ್ ಅವರೇ, ಹಾಗೂ ಇಲ್ಲಿ ನೆರೆದಿರುವ ವೇದಿಕೆಯ ಮೇಲಿರುವಂಥ ಅನೇಕ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿಂದೂ ಬಂಧುಗಳೇ, ಯೋಗಾಯೋಗದಿಂದ ಇವತ್ತು ಬಹಳ ಒಳ್ಳೆಯ ದಿನ. 2-3 ಕಾರಣಗಳಿಂದ. ಒಂದು 1000 ವರ್ಷಗಳ ಮುಂಚೆ, ಅಂದರೆ 1026ನೇ ಇಸ್ವಿಯಲ್ಲಿ ಈ ದೇಶಕ್ಕೆ ಬಂದಂಥ ಒಬ್ಬ ಆಕ್ರಮಣಕಾರಿ ಅತ್ಯಂತ ಭವ್ಯವಾದಂಥ ಹಿಂದೂಗಳ ಪರಮ ಶ್ರದ್ಧಾ ಕೇಂದ್ರವಾದಂಥ ಗುಜರಾತಿನಲ್ಲಿ ಇರುವಂಥ ಸೋಮನಾಥ ದೇವಾಲಯವನ್ನು ಗಜ್ನಿ ಮಹಮ್ಮದ್ ಎನ್ನುವ ಒಬ್ಬ ದುಷ್ಟ, ದುರುಳ, ಮತಾಂಧ, ಜಿಹಾದಿ ಅವನ ದೇವಸ್ಥಾನವನ್ನು ನಾಶ ಮಾಡ್ತಾನೆ. ಸಂಪೂರ್ಣವಾಗಿ ಅಲ್ಲಿರುವ ದೇವಸ್ಥಾನವನ್ನು ನಾಶ ಮಾಡಿ ಹಿಂದೂಗಳಲ್ಲಿ ಭಯ ಹುಟ್ಟಿಸುವ ರೀತಿಯಲ್ಲಿ ಅವನು ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾನೆ. ಆದರೆ ಹಿಂದೂ ಸಮಾಜದನ್ನು ಸಹಿಸಲಿಲ್ಲ. 1000 ವರ್ಷಗಳ ನಿರಂತರ ಹೋರಾಟದಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಹಿಂದೂಗಳ ಬಲಿದಾನದ ಪರಿಣಾಮವಾಗಿ ಆ ದೇವಸ್ಥಾನ ಪುನರ್ನಿರ್ಮಾಣವಾಗ್ತಲೇ ಬಂತು. ಅಹಲ್ಯಾಬಾಯಿ ಹೋಳ್ಕರ್ ಅವರು ಆ ದೇವಸ್ಥಾನವನ್ನು ಭವ್ಯವಾಗಿ ಪುನಃ ನಿರ್ಮಾಣವನ್ನಾಗಿ ಮಾಡಿದರು. ಅನೇಕ ರಾಜ ಮಹಾರಾಜರು ಪುನಃ ಧ್ವಂಸವಾದಂತಹ ದೇವಸ್ಥಾನವನ್ನು ನಿರ್ಮಾಣವನ್ನೇ ಮಾಡಿದರು. ಸ್ವತಂತ್ರ ಭಾರತದಲ್ಲಿ ಉಕ್ಕಿನ ಮನುಷ್ಯನಾಗಿದ್ದಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಭವ್ಯವಾದಂಥ ಸೋಮನಾಥನ ಮಂದಿರ ಅಲ್ಲಿ ಪುನಃ ಎದ್ದು ನಿಂತಿತು. ಆಗ ಇದ್ದಂಥ ಸೆಕ್ಯುಲರ್ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದು ಹೇಳ್ತಾರೆ, ನೀವು ಆ ಕಾರ್ಯಕ್ರಮದ ಉದ್ಘಾಟನೆಗೆ ಹೋಗಬಾರದು ಅಂತ ಹೇಳಿ. ಆದರೆ ಅಂಥ ಸೆಕ್ಯುಲರ್ ಪ್ರಧಾನಮಂತ್ರಿಯ ಮಾತನ್ನು ಧಿಕ್ಕರಿಸಿ ಆಗ ಇದ್ದಂಥ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಭವ್ಯವಾದಂಥ ಸೋಮನಾಥ ಮಂದಿರ ಪುನಃ ತಲೆ ಎತ್ತಿ ನಿಂತುಕೊಳ್ಳುತ್ತೆ ಸ್ವತಂತ್ರ ಭಾರತದಲ್ಲಿ. ಇವತ್ತು ಆ ಸ್ವತಂತ್ರ ಭಾರತದಲ್ಲಿ ತಲೆ ಎತ್ತಿ ನಿಂತಹ ಸೋಮನಾಥ ಮಂದಿರಕ್ಕೆ ಇವತ್ತಿನ ದಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಹಿಂದೂಗಳ ತಾಕತ್ತು, ಇದು ಹಿಂದೂಗಳ ಶಕ್ತಿ. ಇದು 1000 ವರ್ಷಗಳಾದರೂ ಸಹಿತ ನಾವು ಸೋತಿಲ್ಲ, ಸೋಲೋದಿಲ್ಲ, ಸೋಲೋದಕ್ಕೆ ಬಿಡುವುದಿಲ್ಲ ಅನ್ನುವಂಥ ಹಿಂದೂ ಸಮಾಜ ಇವತ್ತು ನಿಂತುಕೊಂಡಿದೆ. ಅದಕ್ಕೋಸ್ಕರ ಹಿಂದೂ ಸಮಾಜೋತ್ಸವ. ಯೋಗದಿಂದ ಇವತ್ತು ನಮ್ಮ ದೇಶದ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ಇದ್ದರು. ದೇಶದ ಶ್ರೇಷ್ಠತೆಯನ್ನ ಜಗತ್ತಿಗೆ ಸಾರಿರುವಂಥ ವಾಮನ ಮೂರ್ತಿಯವರು. ಅಂಥ ವಾಮನ ಮೂರ್ತಿಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪುಣ್ಯತಿಥಿಯು ಸಹಿತ ಇವತ್ತೇ ಬಂದಿದೆ. ಹಾಗಾಗಿ ಇಂಥ ಒಂದು ಪುಣ್ಯ ದಿನ ಇದೆ. ನಾಳೆ
ಇಂಥ ದುರುಳರು ನಮ್ಮ ದೇಶಕ್ಕೆ ಬಂದರು. ಈ ಇರುವಂತಹ ಅನೇಕ ದೇವಸ್ಥಾನಗಳು, ನಾವು ಒಂದು ದೇವಸ್ಥಾನ ಪಡೆದಿದ್ದಕ್ಕೆ ಎಷ್ಟು ಸಂಭ್ರಮ ಪಡ್ತೀವಿ ಬಂಧುಗಳೇ. ಸಂಭ್ರಮ ಸಾಕು, ಸಂಘಟರಾಗಬೇಕು. ನಾವು ಯೋಚನೆಯನ್ನು ಮಾಡಬೇಕಾಗಿದೆ. 30,000 ಹಿಂದೂ ದೇವಸ್ಥಾನಗಳನ್ನು ಇವತ್ತು ನಾಶ ಮಾಡಿದ್ದಾರೆ. ಹಾಗಾದ್ರೆ ಅಂಥದ್ದನ್ನು ವಾಪಸ್ ಪಡೆಯುವಲ್ಲ. ಹಾಗಾದ್ರೆ ಅದೆಲ್ಲ ಹಿಂದೂಗಳಿಗೆ ಸೇರಿದ್ದಲ್ವಾ? ಇವತ್ತಿರುವಂತಹ ತಾಜ್ ಮಹಲ್ಗೆ ನಾವು ಹೋಗ್ತೀವಿ, ಎಲ್ಲ ಭಾರಿ ಚೆನ್ನಾಗಿದೆ, ಪ್ರೇಮ ಸೌಹಾರ್ದ ಇತಿಹಾಸವನ್ನು ಓದಿ. ಅದು ತಾಜ್ ಮಹಲ್ ಅಲ್ಲ, ತೇಜೋ ಮಹಾಲಯ, ಶಿವದೇವಾಲಯ. ಅದನ್ನು ನಾಶ ಮಾಡಿದ. ಇವತ್ತಿರುವಂತಹ ಕಾಶಿ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಕಾಶಿಯ ವಿಶ್ವನಾಥನ ಮಂದಿರವನ್ನು ನಾಶ ಮಾಡಿರುವಂತಹ ಔರಂಗಜೇಬ ಅಲ್ಲಿರುವ ಮಂದಿರದ ಅವಶೇಷಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿ ಅದನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ. ಅದು ನಮ್ಮ ಕೈಯಲ್ಲಿ ಇಲ್ಲ. ಇವತ್ತಿರುವಂತಹ ಕೃಷ್ಣನಿಗೆ ಹೇಳ್ತೀವಿ ಜೈ ಶ್ರೀ ಕೃಷ್ಣ, ಕೃಷ್ಣ ಹುಟ್ಟಿರುವಂತಹ ಜಾಗ ಇವತ್ತು ನಮ್ಮ ಕೈನಲ್ಲಿ ಇಲ್ಲ. ನಾವಿವತ್ತು ಸಂಭ್ರಮಿಸುವ ಕಾಲದ ಜೊತೆಗೆ ನಾವಿವತ್ತು ಯೋಚನೆ ಮಾಡುವ ದಿನಗಳು ಇವತ್ತು ಇದೆ. ಜಗತ್ತಲ್ಲಿ ಹಿಂದೂಗಳಿಗೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ನಾವಿವತ್ತು ಮರೆಯಬಾರದು. ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶ, ಅದಕ್ಕೆ ಜನ್ಮ ಕೊಟ್ಟಿರುವುದು ನಮ್ಮ ದೇಶದ ರಾಜಕಾರಣಿಗಳೇ. ಆದಂತಹ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳಿಗೆ ಯಾವ ಸ್ಥಿತಿ ಇದೆ? ಹಾಗಾದ್ರೆ ನಾವಿದರ ಬಗ್ಗೆ ಯೋಚನೆ ಮಾಡಬಾರ್ದ? ನಾವಿದರ ಬಗ್ಗೆ ತಲೆ ಕೆಡಿಸಿಕೊಳ್ಬಾರ್ದ? ಅಲ್ಲಿರುವಂತಹ ಹಿಂದೂಗಳನ್ನ ಸುಟ್ಟು ಹಾಕ್ತಾ ಇದ್ದಾರೆ. ನಾವಿದರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ನಾವಿದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು. ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮೇಲೆ ಆಗ್ತಾ ಇರುವ ಅನ್ಯಾಯ, ಕೆನಡಾದಲ್ಲಿರುವಂತಹ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಅನ್ಯಾಯ, ಆಸ್ಟ್ರೇಲಿಯಾದಲ್ಲಿರುವಂತಹ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಅನ್ಯಾಯ, ಹಿಂದೂ ಸಮಾಜದ ಮೇಲೆ ಬೇರೆಯವರು ಈ ರೀತಿ ಕಾಕ ದೃಷ್ಟಿಯಿಂದ ನೋಡುವಂತಹ ದಿನಗಳು ದೂರವಾಗಬೇಕು ಅಂತ ಆದರೆ ಹಿಂದೂ ಸಮಾಜ ಒಂದಾಗಬೇಕು, ಹಿಂದೂ ಸಮಾಜ ಸಂಘಟಿತವಾಗಬೇಕು. ಅದಕ್ಕೋಸ್ಕರ ಡಾಕ್ಟರ್ ಹೆಡ್ಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಸಂಘವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅವರು ಕಾಂಗ್ರೆಸ್ಸಿನಲ್ಲಿ ನೇತಾರರಾಗಿದ್ದರು. ಆಗಿನ ದಿನಗಳಲ್ಲಿ ಕಾಂಗ್ರೆಸ್ ನೇತಾರರ ಮಾನಸಿಕತೆ ಈಗಿರುವಂತಹ ನೇತಾರರ ಮಾನಸಿಕತೆ ಹೇಗಿತ್ತು ಅದೇ ರೀತಿ ಆಗಿನ ದಿನಗಳಲ್ಲೂ ಇತ್ತು. ಪ್ರಾಯಶಃ ಅವುದೇನು ವ್ಯತ್ಯಾಸವಾಗಿರಲಿಲ್ಲ. ಅಂಥ ದಿನಗಳಲ್ಲಿ ಅವರು ಯೋಚನೆಯನ್ನು ಮಾಡ್ತಾರೆ, ಕಾಂಗ್ರೆಸ್ನಿಂದ ಸಮಾಜ ಉದ್ಧಾರ ಮಾಡೋದಕ್ಕೆ ರಾಜಕೀಯ ಪಕ್ಷದಿಂದ ಸಾಧ್ಯ ಇಲ್ಲ, ಅದರ ಬದಲಿಗೆ ಒಂದು ಸಾಮಾಜಿಕವಾದಂತಹ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಬಂಧುಗಳೇ, ಒಂದು ಸಂಘಟನೆ ಪ್ರಾರಂಭವಾಗಿ 100 ವರ್ಷಗಳ ಕಾಲ ನಡೆಯುತ್ತೆ ಅಂತ ಹೇಳಿದರೆ ಎಂಥ ಅದ್ಭುತ! ಜಗತ್ತಿನಲ್ಲಿ ಇಲ್ಲೇ ಇರುವಂತಹ ಅದ್ಭುತವಾದ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಪ್ರವೇಶಿಸುತ್ತಿದೆ. ಶತಾಬ್ದಿಯ ವರ್ಷವನ್ನು ಆಚರಣೆ ಮಾಡ್ತಾ ಇದೆ. ಜಗತ್ತಿನಲ್ಲಿ ಅನೇಕ ಸಿದ್ಧಾಂತಗಳು ಬೆಳಕಿರುವುದು ಅದೇ ದಿನಗಳಲ್ಲಿ. ಆಗ ಸಿದ್ಧಾಂತಗಳೆಲ್ಲ ನತಮಸ್ತಕವಾದ ಹೋಗುವುದು, ಸಿದ್ಧಾಂತಗಳು ಯಶಸ್ವಿಯಾಗಲಿಲ್ಲ. ಕಾರ್ಲ್ ಮಾರ್ಕ್ಸ್ ಪ್ರಾರಂಭ ಮಾಡಿದ ಪ್ರೊಲೆಟೇರಿಯನ್ಸ್ ಆಫ್ ದಿ ವರ್ಲ್ಡ್ ಯುನೈಟ್, ಜಗತ್ತಿನ ಕಾರ್ಮಿಕರೇ ಒಂದಾಗಿ ಅಂತ ಘೋಷಣೆಯನ್ನು ಮಾಡಿ ಕಮ್ಯುನಿಸಮನ್ನು ಪ್ರಾರಂಭ ಮಾಡಿದ. ಅವನು ಹೇಳಿದ ಧರ್ಮ ಅನ್ನೋದು ಅಫೀಮು, ಡೈರೆಕ್ಟ್ ಮೆಟೀರಿಯಲಿಸಂ ಪ್ರಾರಂಭ ಮಾಡಿದ. ಸ್ಟೇಟ್ಲೆಸ್ ಸೊಸೈಟಿ ಅಂತ ಘೋಷಣೆಯನ್ನು ಮಾಡಿದ. ಸಮಾಜದಲ್ಲಿ ರಾಜ್ಯವಿಹೀನವಾದಂಥ ವ್ಯವಸ್ಥೆ ಬರಬೇಕು ಅಂತ ಹೇಳಿದ. ಕ್ಲಾಸ್ ವಾರ್ಸ್, ಒಂದೊಂದು ವರ್ಗ ಸಂಘರ್ಷ ಪ್ರಾರಂಭವಾಗಬೇಕು ಅಂತ, ಹ್ಯಾಪ್ಸ್ ಅಂಡ್ ಹ್ಯಾವ್ ಉಳ್ಳವರು ಮತ್ತು ಇಲ್ಲದವರಿಗೆ ನಡುವೆ ಸಂಘರ್ಷವಾಗಬೇಕು ಅಂತ ಹೇಳಿದ. ಅದು ಯಶಸ್ವಿಯೇ ಆಗಲಿಲ್ಲ. ಒಂದು ಪ್ರಾರಂಭ ಮಾಡಿರುವ ಕಮ್ಯುನಿಸಂ ಬೆಳೀತಾ ಬೆಳೀತಾ 10 ಕಮ್ಯುನಿಸಂ ಆಗಿ ಒಡೆದು ಹೋಯಿತು ವಿನಃ ಅದು ಒಂದಾಗಲಿಲ್ಲ. ಸಿದ್ಧಾಂತ ವ್ಯತ್ಯಾಸವಾಯಿತು. ಆದರೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತ ಇದರಿಂದ ಸಂಘಟನೆ ವಿಘಟಿತವಾಗಲಿಲ್ಲ, ವಿಕಸಿತವಾಯಿತು. ಸಂಘದ ಕಾರಣದಿಂದ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಘದ ಪ್ರೇರಣೆಯನ್ನು ಪಡೆದಿರುವಂತಹ ವಿವಿಧ ಕ್ಷೇತ್ರದ ಸಂಘಟನೆಗಳು ಸುಮಾರು 15 ಕೋಟಿಗೂ ಹೆಚ್ಚು ಜನ ಸಂಘ ಪರಿವಾರದ ಸದಸ್ಯರಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂತೋಷವಾಗುತ್ತೆ. ಇಷ್ಟು ದೊಡ್ಡ ಪ್ರಮಾಣದ ಸಂಘಟನೆಯ ಪದಾಧಿಕಾರಿಗಳು ನಾವು, ಇಷ್ಟು ದೊಡ್ಡ ಸಂಘಟನೆಯನ್ನು ಗೌರವಿಸುವಂತ ವ್ಯಕ್ತಿಗಳು ನಾವು ಅಭಿಮಾನದಿಂದ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ಬಂಧುಗಳೇ, ನಾವಿವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಮನಸ್ಸಲ್ಲಿಂದು ಸಂಕಲ್ಪವನ್ನು ಮಾಡಬೇಕು. ಹಿಂದೂ ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆ ಇದೊಂದು ಒಳ್ಳೆಯ ಮಾವಿನ ಮರಕ್ಕೆ ಹಬ್ಬಿದ ಬದನಿಕೆಗಳಂತೆ. ನಾವು ನೋಡಿರೋ ದೊಡ್ಡ ಮರ ಹತ್ತಿದ್ರೆ ಬದನಿಕೆಗಳು ಅಂತ ಬರುತ್ತಾರೆ, ಆ ಮರವನ್ನೇ ತಿಂದು ಬಿಡುತ್ತೆ. ಹೀಗೆ ಹಿಂದೂ ಸಮಾಜಕ್ಕೆ ಹತ್ತಿರುವಂತಹ ಈ ರೀತಿಯ ಅಸ್ಪೃಶ್ಯತೆ ಎನ್ನುವ ಬದನಿಕೆಯನ್ನು ಕಿತ್ತು ಬಿಸಾಡಬೇಕು. ನಾವು ಸಮಾಜದಲ್ಲಿ ಯಾರು ಮೇಲು ಕೀಳು ಭಾವವನ್ನು ಬಿಟ್ಟು ಹಾಕಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನೋ ಭಾವವನ್ನು ಜಾಗೃತ ಮಾಡಬೇಕಾಗಿರುವ ಅವಶ್ಯಕತೆ ಇದೆ. ಹಿಂದೂ ಸಮಾಜದಲ್ಲಿ ಜಾತಿಯ ಕಾರಣದಿಂದ ಯಾವ ವ್ಯಕ್ತಿಗಳು ನಾವು ಗುರುತಿಸ್ತಿಲ್ಲ, ಬದಲಿಗೆ ಗುಣದ ಕಾರಣಗಳ
ಲಕ್ಷಕ್ಕಿಂತ ಹೆಚ್ಚು ಸಂಸ್ಕೃತ ಶ್ಲೋಕಗಳನ್ನ ವೇದವನ್ನು ವಿಂಗಡಣೆ ಮಾಡಿ ಶ್ಲೋಕಗಳನ್ನು ರಚನೆ ಮಾಡಿ ಮಹಾಭಾರತವನ್ನು ಬರೆದಿರುವಂತಹ ವೇದವ್ಯಾಸರು ಒಬ್ಬ ಮೀನುಗಾರರ ಹೆಣ್ಣುಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿರುವಂತರು, ಬೆಸ್ತರ ಕನ್ಯೆಗೆ ಹುಟ್ಟಿರುವಂತರು ವೇದವ್ಯಾಸರು. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳ್ತಾರೆ. ಜಗತ್ತಿನ ಎಲ್ಲವೂ ವ್ಯಾಸ ಬಿಟ್ಟ ಎಂಜಲು ಅಂತ. ಅಂದ್ರೆ ಸಾಮಾನ್ಯ ಸಮಾಜದಿಂದ ಹುಟ್ಟಿರುವ ಒಬ್ಬ ವ್ಯಕ್ತಿ ಮಹಾನುಭಾವನಾಗಲಿಲ್ಲ. ಯಾರನ್ನ ನಾವು ಆರಾಧನೆಯನ್ನು ಮಾಡ್ತೀವಿ? ರಾಮ ಕ್ಷತ್ರಿಯ ಕುಲೋತ್ಪನ್ನ, ಕೃಷ್ಣ ಗೊಲ್ಲರ ಜಾತಿಯಲ್ಲಿ ಜನ್ಮ ತಾಳಿದ, ಹನುಮಂತ ವನವಾಸಿ. ನಮ್ಮ ಆರಾಧನೆ ಮಾಡುವ ದೇವರು ಸಾಮಾನ್ಯ ಜನಾಂಗದಿಂದ ಮೇಲೆ ಬಂದರು. ಜಾತಿಯಿಂದ ಅವರ ಗುಣಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿವಿ. ಗುಣದ ಕಾರಣದಿಂದ ನಮ್ಮ ಮಹಾನುಭಾವರಾದರು. ನಾವಿವತ್ತು ಯೋಚನೆಯನ್ನು ಮಾಡಬೇಕು. ನಾವು ಇಷ್ಟೊಂದು ಜನ ಎಲ್ಲ ಸೇರಿದ್ದೀವಲ್ಲ, ನಮ್ಮ ಪೈಕಿ ಯಾರಾದರೂ ಜಾತಿಯ ಕಾರಣದಿಂದ ಹೆಸರನ್ನು ಇಟ್ಟಿದ್ದಾರ? ಇಷ್ಟೊಂದು ಹೆಣ್ಣು ಮಕ್ಕಳಿದ್ದಾರೆ, ಇನ್ನೂ ಸಾವಿರಾರು ಜನ ಇದ್ದಾರೆ. ಯಾರಾದ ಹೆಸರು ಕೈಕೇಯಿ ಹೆಸರಿದೆಯಾ? ಒಂದ್ಸರಿ ಹುಡುಕಿ ನೋಡಿ. ಯಾರು ಕೈಕೇಯಿ ಹೆಸರು ಇಟ್ಕೊಳ್ಳೋದಿಲ್ಲ. ಯಾರದ ಹೆಸರು ಮಂಥರೆ ಅಂತ ಹೆಸರಿದೆಯಾ? ಯಾರು ಮಂಥರ ಹೆಸರು ಇಟ್ಕೊಳ್ಳೋದಿಲ್ಲ. ಯಾರದ ಹೆಸರು ಬ್ರಾಹ್ಮಣ ಜಾತಿಯಲ್ಲಿ ರಾವಣರೇ, ರಾವಣ ಜಾತಿಯಲ್ಲಿ ಬ್ರಾಹ್ಮಣ ಅಂತ ಹೇಳಿದ್ದಾರೆ. ರಾವಣ ಜಾತಿಯಲ್ಲಿ ಬ್ರಾಹ್ಮಣ. ಆದ್ರೆ ಯಾರಾದ್ರೂ ರಾವಣ ಅಂತ ಹೆಸರು ಇಟ್ಟಿದಾರ? ಯಾರಾದ್ರೂ ರಾವಣ ಭಟ್ರು ತೋರಿಸಿ ನೋಡೋಣ. ರಾವಣ ಶಕ್ರು, ರಾವಣ ಗೌಡರು, ರಾವಣಯ್ಯ. ಇಲ್ಲ, ರಾವಣ ಹೆಸರು ಯಾರು ಇಡಲಿಲ್ಲ. ಅದರ ಬದಲಿಗೆ ರಾಮನ ಹೆಸರಿಟ್ಟರು. ರಾಮ ಭಟ್ರ ಹೆಸರಿದ್ದಾರೆ, ರಾಮೇಗೌಡ ಗೌಡರ ಹೆಸರಿದ್ದಾರೆ, ರಾಮಲಿಂಗಯ್ಯನವರಿದ್ದಾರೆ, ರಾಮ ಶೆಟ್ಟರಿದ್ದಾರೆ. ರಾಮನ ಹೆಸರು ನಾವು ಇಟ್ಟರೆ ವಿನಃ ರಾವಣನ ಹೆಸರನ್ನ ಇಡುವುದಿಲ್ಲ. ಯಾಕೆ ಅಂದ್ರೆ ರಾಮ ಜಾತಿಯಲ್ಲಿ ಕ್ಷತ್ರಿಯನಾಗಿದ್ದರೂ ಸಹಿತ ಗುಣದಿಂದ ಮಹಾನುಭಾವನಾದ. ಅದಕ್ಕೋಸ್ಕರ ನಾವು ಗುಣವನ್ನು ಆರಾಧನೆ ಮಾಡುವ ಸಮಾಜ ನಮ್ಮದು, ಜಾತಿಯನ್ನು ಅಲ್ಲ. ನಮ್ಮ ದೇಶದ ಎಲ್ಲ ಸಾಹಿತ್ಯಗಳನ್ನು ಒಂದ್ಸರಿ ತೆಗೆದು ನೋಡಿ. ಒಬ್ಬ ಕಾಳಿದಾಸ ಕುರುಬ ಜನಾಂಗದಲ್ಲಿ ಜನ್ಮ ತಾಳಿದ, ಮಹಾನುಭಾವನಾಗಲಿಲ್ಲ. ಅವನು ಬರೆದಿರುವಂತಹ ಕಾವ್ಯಗಳು ಅದ್ಭುತವಾದಂತಹ ಪ್ರತಿಜ್ಞಾ ಯೋಗಂತರಾಯಣ ಇರಬಹುದು, ಬೇರೆ ಬೇರೆ ಕಾವ್ಯಗಳು ಇರಬಹುದು. ಅದ್ಭುತವಾದಂತಹ ಕಾವ್ಯ ರಚನೆ ಮಾಡಿರುವುದು ಕಾಳಿದಾಸ, ಕನಕದಾಸ, ಪುರಂದರದಾಸ, ಕಬೀರದಾಸ. ಸಾಮಾನ್ಯ ಜನಗಳಲ್ಲಿ ಜನ್ಮ ತಾಳಿರುವ ಮಹಾನುಭಾವರಾದರು. ಅದಕ್ಕೋಸ್ಕರ ಜಾತಿಯಿಂದ ನಾವು ಮೇಲಲ್ಲ, ಗುಣದಿಂದ ಮೇಲು ಅನ್ನುವ ಭಾವವನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ಹಿಂದೂ ಸಮಾಜದಲ್ಲಿ ಜಾಗೃತ ಮಾಡೋದಕ್ಕೋಸ್ಕರ ನಾವು ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಹಿಂದೂ ಸಮಾಜದ ಎರಡನೆಯ ಭಾಗ ಇವತ್ತು ಗುರೂಜಿಯವರು ಹೇಳಿದಂತೆ ಮತಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಮತಾಂತರದ ಕ್ರಿಶ್ಚಿಯನ್ ಇರಬಹುದು ಅಥವಾ ಮುಸಲ್ಮಾನ್ ಇರಬಹುದು, ದೊಡ್ಡ ಪ್ರಮಾಣದಲ್ಲಿ ಮತಾಂತರದ ಬಿರುಗಾಳಿ ಅದು ಎದ್ದು ನಿಂತಿದೆ. ನಮ್ಮ ರಾಜ್ಯದ ಅಸೆಂಬ್ಲಿಯಲ್ಲಿ ಒಬ್ಬ ಶಾಸಕ ಶರ್ಟನ್ನು ಹರಕೊಂಡು ತನ್ನ ತಾಯಿಯೇ ಮತಾಂತರರಾಗಿದ್ದಾಳೆ ಅಂತ ಹೇಳಿರುವಂತಹ ಗೂಳಿಹಟ್ಟಿ ಶೇಖರನ ಸ್ಟೇಟ್ಮೆಂಟ್ ನಮಗೆ ಗೊತ್ತಿದೆ. ಯಾಕೆಂದ್ರೆ ಮತಾಂತರ ಆಗಿದ್ದಾರೆ ಅಂತ ಹೇಳಿ ಅವರೊತ್ತುಕೊಂಡು ಅಸೆಂಬ್ಲಿಯಲ್ಲಿ ಇಂಥ ಒಂದು ದಯನೀಯ ಸ್ಥಿತಿ, ಮತಾಂತರದ ಪ್ರಭಾವ ಇವತ್ತು ದೇಶಗಳಿಗೆ
ಪಂಚ ಪರಿವರ್ತನೆಯನ್ನು ಮಾಡಬೇಕು ಅಂತ ಸ್ವಯಂ ಸೇವಕರಿಗೆ ಕರೆ ಕೊಟ್ಟಿದೆ. ಇಡೀ ದೇಶ ಬಾಂಧವರಿಗೆ ಸಂಘ ಚಾಲಕರು ಹೇಳಿದ್ದಾರೆ, ಪಂಚ ಪರಿವರ್ತನೆ ಮುಖಾಂತರ ದೇಶ ಬದಲಾವಣೆ ಆಗಬೇಕು, ದೇಶದಲ್ಲಿ ಸುಧಾರಣೆ ಆಗಬೇಕು. ಅಂಥ ಪಂಚ ಪರಿವರ್ತನೆಗಳಲ್ಲಿ ಪರಿಸರ ಪ್ರೇಮ ಇರಬೇಕು. ನಾವಿವತ್ತು ನಮ್ಮ ಪರಿಸರವನ್ನು ಹಾಳು ಮಾಡುವಂಥ ರೀತಿಯಲ್ಲಿ ಆಗಬಾರದು. ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಹುಟ್ಟುಹಬ್ಬದ ದಿನವಾದ ಒಂದು ಗಿಡವನ್ನು ನೆಡ್ತೀನಿ, ಎಲ್ಲಿ ಕಾಂಕ್ರೀಟ್ ಕಾಡನ್ನು ಬೆಳೆಸೋದ್ರ ಬದಲಿಗೆ ಸಸ್ಯ ಸಮೃದ್ಧವಾದಂತಹ ನಾಡನ್ನು ಬೆಳೆಸೋಣ. ಆ ರೀತಿಯಲ್ಲಿ ನಾವೇ ಪ್ರಯತ್ನ ಮಾಡಬಾರದು. ಆ ದಿಕ್ಕಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸಮಾಜದ ಸುಧಾರಣೆಯನ್ನು ಮಾಡಬೇಕಾಗಿರುವಂತಹ ಅನೇಕ ಅಂಶಗಳಿದೆ. ಅದನ್ನು ಪಟ್ಟಿ ಮಾಡಿ ನಾವು ನಾಗರಿಕ ಶಿಷ್ಟಾಚಾರ ಅಂತ ಹೇಳಿದರೆ, ನಾವು ಹೋಗುವಂತಹ ನಾವಿರುವಂತಹ ಕಾರ್ಯಕ್ರಮದ ಜಾಗದಲ್ಲಿ ನಾವು ಹೇಗೆ ಕಸವನ್ನು ಸಣ್ಣದೊಂದು ನಾಗರಿಕ ಶಿಷ್ಟಾಚಾರ ಇರಬಹುದು. ಕಸವನ್ನು ವಿಂಗಡಣೆ ಮಾಡಬೇಕು ಅಂತ ಹೇಳಿದರೆ, ನಾವು ದಾರಿ ಹೋಗುವಾಗ ಸ್ಕೂಟರ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಕೊಂಡು ಹೋಗ್ತೇವೆ. ರಸ್ತೆ ತುಂಬ ಕಸದ ರಾಶಿ ಇದೆ. ನಮಗೊಂದು ನಾಗರಿಕ ಶಿಷ್ಟಾಚಾರ ಬೇಡವಾ? ನಾವು ನಮ್ಮ ನಾಡು ಹೊಲಸಾಗ್ತಾ ಇದೆ, ಹಳೆದಾಗ್ತಾ ಇದೆ ಅಂತ ಯೋಚನೆ ಮಾಡೋದು ಬೇಡವಾ? ಹೀಗೆ ನಮ್ಮ ಜವಾಬ್ದಾರಿ ಅದು ಜಾಸ್ತಿ ಆಗಬೇಕು ಅನ್ನೋದನ್ನ ಹಿಂದೂ ಸಮಾಜದ ಮುಖಾಂತರ, ಹಿಂದೂ ಸಮಾಜೋತ್ಸವದ ಮುಖಾಂತರ ನಾವಿವತ್ತು ಯೋಚನೆ ಮಾಡುವ ಅವಶ್ಯಕತೆ ಇದೆ. ಒಂದು ಹಿಂದೂ ಸಮಾಜದ ದುರ್ಬಲವಾಗಬಾರದು, ಹಿಂದೂ ಸಮಾಜ ಶಕ್ತಿಶಾಲಿ ಆದಂತಹ ಹಿಂದೂ ಸಮಾಜವಾಗಬೇಕು. ಎರಡನೇದು, ಹಿಂದೂ ಸಮಾಜದಲ್ಲಾಗುವಂತಹ ಯಾವುದೇ ಆಕ್ರಮಣಗಳನ್ನ, ಯಾವುದೇ ಅತಿಕ್ರಮಣವನ್ನ ನಾವು ಸಹಿಸೋದಿಲ್ಲ ಅನ್ನುವಂಥ ಮಾನಸಿಕತೆ ಇರುವಂತಹ ಹಿಂದೂಗಳು ಸಂಘಟಿತರಾಗಬೇಕು. ಹಿಂದೂ ಸಮಾಜದಲ್ಲಿರುವಂತಹ ದೋಷಗಳನ್ನು ಬದಲಾವಣೆ ಮಾಡಿಕೊಳ್ಳುತ್ತಾ, ಹಿಂದೂ ಸಮಾಜದಲ್ಲಿರುವಂತಹ ಅನೇಕ ರೀತಿಯ ಬೇಡದ ಅಂಶಗಳನ್ನು ತೆಗೆದುಹಾಕ್ತಾ ನಾವೆಲ್ಲ ಒಂದು ಭಾವನೆಯಿಂದ ಜಾಗೃತವಾಗಬೇಕು. ಆಗ ಮಾತ್ರ ಹಿಂದೂ ಸಮಾಜೋತ್ಸವ ಮಾಡಿದ್ದಕ್ಕೆ ಅರ್ಥ ಬರುತ್ತೆ. ಆಗ ಮಾತ್ರ 100 ವರ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಕಾರ್ಯ ಅದು ಯಶಸ್ವಿಯಾಗೋದಕ್ಕೆ ಸಾಧ್ಯವಾಗುತ್ತೆ. ಆ ದಿಕ್ಕಲ್ಲಿ ನಾವು ಪ್ರಯತ್ನವನ್ನು ಮಾಡೋಣ ಮತ್ತು ಪರಿವರ್ತನೆಯನ್ನು ಮಾಡೋಣ. ಪರಿವರ್ತನೆ ಈ ದಿಕ್ಕಲ್ಲಿ ಸಾಗಲಿ, ಎಲ್ಲ ರೀತಿಯಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಪರಿವರ್ತನೆ ಬರಲಿ ಅನ್ನುವಂಥ ಒಂದು ಶಕ್ತಿಯನ್ನು ಭಾರತ ಮಾತೆ ನಮಗೆಲ್ಲ ಕೊಡಲಿ. ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಬೋಲೋ ಭಾರತ್ ಮಾತಾ ಕಿ. ಹಿಂದೂ ಸಮಾಜದ ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷರಾಗಿ ವರ್ತಿಸಿದ ಎಲ್ಲ ಹಿಂದೂ ಮುಖಂಡರ ಮುಂದೆ ಶಿರಸ್ಸಾಗಿ ನಮಸ್ಕಾರಗಳು. ಈ ವೇದಿಕೆಯ ಮೇಲೆ ಈಗ ತಾನೇ ಪ್ರವಚನ ಮಾಡಿರುವ ಪೂಜ್ಯ ಬಸವಮೂರ್ತಿ ಮಾದಾರ ಸ್ವಾಮೀಜಿಗಳ ಪಾದಾರವಿಂದಗಳನ್ನು ನಮಸ್ಕರಿಸುತ್ತಾ ಮತ್ತು ಈಗ ತಾನೇ ಸಮಾವೇಶದ ಬಗ್ಗೆ ಮಾತನಾಡೋಣ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶೇಷವಾಗಿ 100ನೇ ವರ್ಷದ ಆಚರಣೆ ಇಡೀ ದೇಶಾದ್ಯಂತ ನಡೆದಿದೆ. ನಮ್ಮ ಅತ್ತಿಬೆಲೆಯಲ್ಲೂ ಪಥಸಂಚಲನ ನಡೆದಿದೆ. ಈಗ ಇಡೀ ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಭಾಗದಲ್ಲಿ ಈ ದಿನ ಅತ್ತಿಬೆಲೆಯಲ್ಲಿ ಜನವರಿ 25ನೇ ತಾರೀಕು ನೆರಳೂರಲ್ಲಿ, ಫೆಬ್ರವರಿ 1ನೇ ತಾರೀಕು ಚಂದಾಪುರದಲ್ಲಿ, ಅದು ಬಿಟ್ಟು 31ನೇ ತಾರೀಕು ಸರ್ಜಾಪುರದಲ್ಲಿದೆ, ಮೈಸೂರಲ್ಲಿದೆ, ಆನೇಕಲ್ಲಲ್ಲಿದೆ. ಇಡೀ ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸಬೇಕು, ಹಿಂದೂಗಳನ್ನ ಎಚ್ಚರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಡೀತಾ ಇದೆ. ಅತ್ತಿಬೆಲೆ ಗ್ರಾಮದಲ್ಲೂ ಸಹ ಇವತ್ತು ತುಂಬ ಅದ್ಧೂರಿಯಾಗಿ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರಿಗೂ ಅಭಿನಂದನೆ ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮ ಇದೇ ರೀತಿ ಅತ್ತಿಬೆಲೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಎಲ್ಲ ಕಾರ್ಯಕರ್ತರು ನಾವೆಲ್ಲ ಜೊತೆಯಲ್ಲಿ ಯಾವುದೇ ನಾಯಕತ್ವ ಇಲ್ದಿರ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಇನ್ನು ಮುಂದೆನೂ ಸಹ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ. ದೇಶಾದ್ಯಂತ ಇವತ್ತು ನಾವು ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಿದ್ದೀವಿ. ಅದರ ಭಾಗವಾಗಿ ಆನೇಕಲ್ ತಾಲೂಕಲ್ಲಿ ನಮ್ಮ ಕರ್ನಾಟಕದಲ್ಲೇ ನಮ್ಮ ಮೊದಲು ಅತ್ತಿಬೆಲೆಯಲ್ಲಿ ಈ ದಿನ ನಾವು ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಅತ್ತಿಬೆಲೆ ನಮ್ಮ ಏನು ಚಂದಾಪುರ ನಗರ ಅಂತ ಹೇಳ್ತೀವಿ ನಾವು, ಆ ಭಾಗದಿಂದ ನಮಗೆ ಅತ್ತಿಬೆಲೆ ವಸ್ತಿ ಮತ್ತು ನಂಜುಂಡೇಶ್ವರ ವಸ್ತಿ ಮತ್ತು ಬಳ್ಳೂರು ವಸ್ತಿ, ಈ 3 ಭಾಗಗಳನ್ನು ಸೇರಿ ಒಂದು ಭಾಗವಾಗಿ ಅತ್ತಿಬೆಲೆನೆಲ್ಲ ಜಯಭಾರತಿ ಶಾಲೆಯಲ್ಲಿ ಮಾಡಬೇಕಂತೇಳಿ ಹಿರಿಯರು ತೀರ್ಮಾನ ಮಾಡಿದಾಗ ಸುಮಾರು 1 ತಿಂಗಳಿಂದ ಕಾರ್ಯಕ್ರಮವನ್ನು ರೂಪಿಸಿ 1 ತಿಂಗಳಿಂದ ನಾವು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಅತ್ತಿಬೆಲೆಯಿಂದ 2 ಊರ ದೇವರುಗಳನ್ನು ಮೆರವಣಿಗೆ ಮಾಡೋದ್ರ ಮುಖಾಂತರವಾಗಿ ಬಳ್ಳೂರು ಪಂಚಾಯಿತಿಯ 4 ದೇವರುಗಳನ್ನು ಮೆರವಣಿಗೆ ಮಾಡುವ ಮುಖಾಂತರವಾಗಿ ಈ ದಿನ ನಮ್ಮ ಹಿಂದೂ ಸಮಾಜೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದಂತಹ ಎಲ್ರಿಗೂ, ಮಾತೆಯರಿಗೂ ಮತ್ತು ಎಲ್ಲ ಸಹೋದರ ಸಮಾನರಿಗೂ ಎಲ್ರಿಗೂ ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ವಿಶೇಷವಾಗಿ ನಾನು ಬಳ್ಳೂರಿನ ಪ್ರತಿ ಊರಿನಲ್ಲಿರುವಂಥ ಎಲ್ಲ ಗ್ರಾಮಸ್ಥರಿಗೆ, ಈ ಒಂದು ಪಂಚಾಯಿತಿ ಭಾಗದಲ್ಲಿ ಎಲ್ಲ ನಾಯಕರಿಗೆ, ಕಾರ್ಯಕರ್ತರಿಗೆ, ನನ್ನೆಲ್ಲ ಅಣ್ಣ-ತಮ್ಮಂದರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಾರಣ ವೈಯಕ್ತಿಕವಾಗಿ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನ ಜೊತೆ ಕೈ ಜೋಡಿಸಿ ಸುಮಾರು ಕೆಲಸ ಕಾರ್ಯಗಳನ್ನು ಬದಿಗೊಟ್ಟಿ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಅವರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಮೂಲ ಕಾರಣ ಅವರು ಸಹ ಒಂದು ಭಾಗವಾಗಿರ್ತಾರೆ. ಆ ಕಾರಣದಿಂದ ನಿಮ್ಮ ವಾಹಿನಿ ಮುಖಾಂತರವಾಗಿ ಅವರಿಗೆ ಮತ್ತೊಮ್ಮೆ ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.